ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರಂಭದಲ್ಲೇ ಹೇಳಿದಂಗೆ 17 ಜನರ ಬಂಧನ, ಅದರಲ್ಲಿ 14 ಜನಕ್ಕೆ ಜಾಮೀನು ಮಂಜೂರಾಗಿದೆ. ಇಬ್ಬರಿಗೆ ಶ್ಯೂರಿಟಿ ಇಲ್ಲ ಅಂತ ಇನ್ನೂ ಜೈಲಲ್ಲಿದ್ದಾರೆ. ಇನ್ನೂ 3 ಜಾಮೀನೇ ಸಿಕ್ಕಿಲ್ಲ. ಅವರು ಪರವಾಗಿ ನಿಂತ್ಕೊಳ್ಳೋರು ಯಾರು ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಬಟ್ ಇಲ್ಲಿ ತನಕ ಈ ಪ್ರಕರಣದಲ್ಲಿ 14 ಜನಕ್ಕೆ ಜಾಮೀನು ಸಿಕ್ತಲ್ಲ, ಯಾರವರು, ಯಾರ್ಯಾರು ರಿಲೀಫ್ ಸಿಕ್ತು, ಆ ಕುರಿತೊಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸಲ್ಲಿ ಒಟ್ಟು 17 ಆರೋಪಿಗಳು ಲಾಕ್. ಕೆಲವರಿಗೆ ಬೇಲ್, ಹಲವರಿಗೆ ಸಿಗದ ಜಾಮೀನು ಭಾಗ್ಯ. ಸುಂದರಿಯೊಂದಿಗಿನ ಚಾಟ್ನಿಂದಾಗಿ ರೇಣುಕಾಸ್ವಾಮಿ ಕೊಲೆಯಾಯಿತು. ಈ ಕೇಸಲ್ಲಿ 17 ಆರೋಪಿಗಳಿಗೆ ಜೈಲು ವಾಸ ಕೂಡ ಎದುರಾಗಿದ್ದಾಯಿತು. ಇದರಲ್ಲಿ ಹಲವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ಕೆಲವರು ಬೇಲ್ ಪಡೆಯಲು ಆಗದೆ ಜೈಲಲ್ಲೇ ದಿನ ದೂಡುತ್ತಿದ್ದಾರೆ. ಇನ್ನುಳಿದವರಿಗೆ ಜಾಮೀನು ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಒಟ್ಟು 12 ಆರೋಪಿಗಳಿಗೆ ಬೇಲ್. A1 ಪವಿತ್ರ, A2 ದರ್ಶನ್, A8 ರವಿಶಂಕರ್, A11 ನಾಗರಾಜ್, A12 ಲಕ್ಷ್ಮಣ್, A13 ದೀಪಕ್, A14 ಪ್ರದೋಷ್, A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A16 ಕೇಶವಮೂರ್ತಿ, A17 ನಿಖಿಲ್. ಜಾಮೀನು ಸಿಗದವರು A3 ಪವನ್, ಮೈಸೂರು ಜೈಲು, A4 ರಾಘವೇಂದ್ರ, ಮೈಸೂರು ಜೈಲು, A5 ನಂದೀಶ್, ಮೈಸೂರು ಜೈಲು, A9 ಧನ್ರಾಜ್, ಧಾರವಾಡ ಜೈಲು, A10 ವಿನಯ್, ವಿಜಯಪುರ ಜೈಲು. ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯ ಸಿಗದವರು A6 ಜಗದೀಶ್, ಬೇಲ್ ಶ್ಯೂರಿಟಿ ಇಲ್ಲ. A7 ಅನುಕುಮಾರ್, ಬೇಲ್ ಶ್ಯೂರಿಟಿ ಇಲ್ಲ. ಕೊಲೆ ಕೇಸಲ್ಲಿ ಒಟ್ಟು 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಇಬ್ಬರಿಗೆ ಬೇಲ್ ಸಿಕ್ಕಿದ್ರೂ ಶ್ಯೂರಿಟಿ ಸಿಗದ ಕಾರಣ ಜೈಲಲ್ಲೇ ಇರುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಒಂದ್ಸಾರಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳ ಬಂಧನ ಆಯ್ತಲ್ಲ, ಅವರ ಪಾತ್ರ ಏನು, ಯಾರ್ಯಾರ ಬಂಧನ ಆಗಿತ್ತು ಅದನ್ನ ಒಂದ್ಸಾರಿ ರೀಕಾಲ್ ಮಾಡ್ಬಿಡೋಣ. 17 ಜನ ಆರೋಪಿಗಳ ಪಾತ್ರ ಯಾರವರು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, A1 ಆರೋಪಿ ನಂಬರ್ 1 ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣ ಇವರೇ ಅನ್ನುವಂಥ ಆರೋಪ ಹೊತ್ತಿದ್ದವರು. ಪೊಲೀಸರ ತನಿಖೆಯಲ್ಲೂ ಇರಬಹುದು, ಚಾರ್ಜ್ ಶೀಟ್ನಲ್ಲೂ ಕೂಡ ಆ ಅಂಶ ಉಲ್ಲೇಖ ಆಗಿತ್ತು. ಕಾರಣ ಈಕೆಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ಗಳನ್ನ ಮಾಡ್ತಾ ಇದ್ದ ಅನ್ನೋದೇ ಈ ಕೊಲೆಗೆ ಮೋಟಿವ್ ಅನ್ನುವಂತಹ ವಿಚಾರವನ್ನ ಕೂಡ ಪೊಲೀಸರ ತನಿಖೆಯಲ್ಲಿ ಅದು ಬಹಿರಂಗ ಕೂಡ ಆಗಿತ್ತು. ಹಾಗಾಗಿ ಪವಿತ್ರ ಗೌಡನೇ ಇಡೀ ಪ್ರಕರಣದ ರೂವಾರಿ, ಇವರೇ ಹೊತ್ತಿದ್ರು ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಅದೇ ರೀತಿ ಆರೋಪಿ ನಂಬರ್ 2 ದರ್ಶನ್ ಅವರ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಶುರುವಾಯಿತು ಅಂದ್ರೆ, ರೇಣುಕಾಸ್ವಾಮಿ ಅವ್ರನ್ನ ಕಿಡ್ನ್ಯಾಪ್ ಮಾಡಿಸಿ ಹಲ್ಲೆ ಮಾಡಿದ್ದ ಆರೋಪವು ಕೂಡ ದರ್ಶನ್ ಅವರ ಮೇಲೆ ಇದೆ. ದರ್ಶನ್ ಅವರ ಸ್ವಇಚ್ಛ ಹೇಳಿಕೆಯಲ್ಲೂ ಕೂಡ ಅದನ್ನ ಒಪ್ಕೊಂಡಿದ್ರು ಅನ್ನುವಂತಹ ವಿಚಾರ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿತ್ತು. ಕೇಸ್ ಮುಚ್ಚಿ ಹಾಕೋದಕ್ಕೆ ಹಣ ನೀಡಿರುವ ಆರೋಪ ಕೂಡ ದರ್ಶನ್ ಅವರು ಫೇಸ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಹಾಗಾಗಿ ದರ್ಶನ್ ಅವರ ಪಾತ್ರ ಕೂಡ ನಾವು ಗಮನಿಸಿದ್ವಿ. ಜೊತೆಗೆ ಕೊಲೆ ಆದಂತಹ ಸಂದರ್ಭದಲ್ಲೂ ಕೂಡ ಅಲ್ಲೇ ಇದ್ರು ಅಂತ. ಅದೇ ರೀತಿ ಆರೋಪಿ ನಂಬರ್ 3 ಪವನ್. ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣ ಈತನೇ ಅನ್ನುವಂಥ ಆರೋಪ. ಕಾರಣ ಪವಿತ್ರ ಗೌಡ ಅವರ ರೈಟ್ ಹ್ಯಾಂಡ್ ಅಂತ. ಕಾರಣ ಈತನೇ ಎಲ್ಲವನ್ನ ಕೂಡ ನಿರ್ವಹಿಸ್ತಾ ಇದ್ದ. ಆತನ ಜೊತೆಗೆ ಮೆಸೇಜ್ ಆಗಿರಬಹುದು, ಲೊಕೇಶನ್ ಕೇಳೋದಾಗಿರಬಹುದು, ನಂಬರ್ ಇರಬಹುದು, ಫೋಟೋ ಇರಬಹುದು, ಇದೆಲ್ಲದರಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿದ್ದೆ ಈ ಪವನ್ ಅಂತ. ಕಿಡ್ನ್ಯಾಪ್ ಮಾಡೋದ್ರಿಂದ ಹಿಡಿದು ಆತನನ್ನ ಎಲ್ಲಿಗೆ ಕರ್ಕೊಂಡು ಬರಬೇಕು ಅನ್ನೋದನ್ನ, ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡಿ ಎಲ್ಲಿಗೆ ಕರ್ಕೊಂಡು ಬರಬೇಕು ಅನ್ನೋದನ್ನ ಕೂಡ ಪವನ್ನೇ ಡಿಸೈಡ್ ಮಾಡಿದ್ದ ಅಂತ. ರೇಣುಕಾಸ್ವಾಮಿಗೆ ಪ್ರಚೋದನೆ ಕೊಟ್ಟಿದ್ದ ಆರೋಪ ಕೂಡ ಪವನ್ ಮೇಲೆ ಇದೆ. ಹಾಗಾಗಿ ಈತ ಕೂಡ ಈ ಕೊಲೆ ಪ್ರಕರಣದಲ್ಲಿ ಅಥವಾ ಕಿಡ್ನ್ಯಾಪ್ ಪ್ರಕರಣದಲ್ಲಿ, ಸಾಕ್ಷ್ಯನಾಶ ಪ್ರಕರಣದಲ್ಲೂ ಕೂಡ ಈತನ ಪಾತ್ರ ಬಹುದೊಡ್ಡದು ಅಂತ. ಅದೇ ರೀತಿ ಗಮನಿಸೋಣ ಆರೋಪಿ ನಂಬರ್ 4 ರಾಘವೇಂದ್ರ. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿ ಈತ ಕೆಲಸ ಮಾಡ್ತಾ ಇರ್ತಾನೆ. ಕಾರಣ ಆ ಜಿಲ್ಲೆಯಲ್ಲಿ, ಆ ಭಾಗದಲ್ಲಿ ಏನೇ ದರ್ಶನ್ ಅವರ ಚಟುವಟಿಕೆಗಳಿದ್ರೂ ಕೂಡ, ಸಿನಿಮಾ ಪ್ರಮೋಷನ್ ಇರಬಹುದು ಅಥವಾ ದರ್ಶನ್ ಅಲ್ಲಿಗೆ ಹೋಗ್ತಾರೆ ಅಂದರೆ ಅದನ್ನ ಎಲ್ಲ ಅರೇಂಜ್ ಮಾಡೋದಿರ್ಬೋದು, ಈತನೇ ನೋಡ್ಕೊಳ್ತಾ ಇದ್ದ. ಬಟ್ ನೋಡಿ, ಈ ಕೊಲೆ ಪ್ರಕರಣದಲ್ಲೂ ಕೂಡ ಈತನ ಪಾತ್ರ ದೊಡ್ಡದಾಗ್ಬಿಡ್ತು. ದರ್ಶನ್ ಅನ್ನ ಒಂದ್ ಮಾತು ಹೇಳ್ದ ಅಂತ ರೇಣುಕಾಸ್ವಾಮಿ ಎಲ್ಲಿದ್ದಾನೆ ಆತನ ವಿಳಾಸ ಪತ್ತೆ ಹಚ್ಚಿ ಆತನನ್ನ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬಂದು ಈ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದ ಮೇಲೂ ಕೂಡ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ದ ಅನ್ನುವಂಥ ಆರೋಪವನ್ನ ಕೂಡ ಈ ಆರೋಪಿ ನಂಬರ್ 4 ರಾಘವೇಂದ್ರ ಫೇಸ್ ಮಾಡಿದ್ದಾರೆ ಅಂತ.
ಆರೋಪಿ ನಂಬರ್ 5 ನಂದೀಶ್. ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವ ಸ್ಥಳದಲ್ಲಿ ಈತ ಇದ್ದ ಅನ್ನೋದು ಬಹಳ ಸ್ಪಷ್ಟವಾಗಿ ಲೊಕೇಶನ್ ಇರಬಹುದು, ಒಂದಷ್ಟು ಫೋಟೋಗಳನ್ನು ರಿಕವರ್ ಮಾಡಿದ್ರಲ್ಲ ಪೊಲೀಸರು, ಅದರಲ್ಲಿ ನಂದೀಶ್ ಕೂಡ ಅದೇ ಸ್ಪಾಟ್ ಅಲ್ಲಿ ಇದ್ದ ಅನ್ನುವಂಥ ಆರೋಪವನ್ನ ಎದುರಿಸಿದ್ದಾರೆ. ಅದ್ರ ಜೊತೆಗೆ ನಂದೀಶ್ ಮೇಲೆ ಮತ್ತೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ಕಿದ್ದು, ಈತ ಕರೆಂಟ್ ಶಾಕ್ ಕೊಟ್ಟ ರೇಣುಕಾ ಸ್ವಾಮಿಗೆ ಅಂತ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಆತ ಹೇಳಿದ್ದು, ಆತ ಬದುಕಿದ್ದಾನ ಸತ್ತಿದ್ದಾನ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ನಾ ಕರೆಂಟ್ ಶಾಕ್ ಕೊಟ್ಟೆ ಅನ್ನುವಂಥ ವಿಚಾರವನ್ನ ಆತನೇ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಅದನ್ನ ದಾಖಲಿಸಿದ್ದಾನೆ ಅನ್ನುವಂಥ ವಿಚಾರ. ನಂದೀಶ್ ಪಾತ್ರ ಇದಾದ್ರೆ ಆರೋಪಿ ನಂಬರ್ 6 ಜಗದೀಶ್. ರೇಣುಕಾ ಸ್ವಾಮಿ ಕಿಡ್ನಾಪ್ ಆದಾಗ ಜೊತೆಗಿದ್ದ ಈತ ಕೂಡ ಅನ್ನುವಂಥ ಆರೋಪವನ್ನ ಜಗದೀಶ್ ಕೂಡ ಎದುರಿಸ್ತಾರೆ. ಹಾಗಾಗಿ ಕಿಡ್ನಾಪ್ ಆಗಿರಬಹುದು, ಹಲ್ಲೆ ಆಗುವ ಜಾಗ, ಕೊಲೆ ಆಗೋ ಜಾಗದಲ್ಲೂ ಕೂಡ ಈ ಜಗದೀಶ್ ಇದ್ದ ಅಂತ. ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದಂತೆ ಈ ಜಗದೀಶ್. ಆ ನಂತರದಲ್ಲಿ ಈತನ ಪಾತ್ರ, ಈತನ ಕೈವಾಡದ ಬಗ್ಗೆ ಪೊಲೀಸರಿಗೆ ಯಾವಾಗ ಮಾಹಿತಿ ಸಿಕ್ತೋ ಆಗ ಜಗದೀಶ್ನನ್ನ ಬಂಧಿಸಿ ಕರ್ಕೊಂಡು ಬಂದಿದ್ರು ಪೊಲೀಸರು. ಆರೋಪಿ ನಂಬರ್ 7 ಅನುಕುಮಾರ್. ಕಿಡ್ನಾಪ್ ಮಾಡಿ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದಂಥ ಆರೋಪ ಕೂಡ ಅನುಕುಮಾರ್ ಮೇಲೆ ಇದೆ. ಈತನ ಬಂಧನ ಆಗ್ತಾ ಇದ್ದಂತೆ ಈತನ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದು ಕೂಡ ಯಾರು ಮರೆಯೋದಕ್ಕಾಗಲ್ಲ. ಮಗನ ಈ ರೀತಿ ಕೊಲೆ ಕೇಸಲ್ಲಿ ಈತರ ಬಂಧನ ಆಯಿತು ಅನ್ನುವಂಥ ಶಾಕ್ನಿಂದ ಪೋಷಕರು ಆಚೆ ಬರೋದಕ್ಕೆ ಇನ್ನೂ ತನಕ ಆಗ್ತಾ ಇಲ್ಲ. ಹಾಗಾಗಿ ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಆರೋಪ ಕೂಡ ಈ ಅನುಕುಮಾರ್ ಮೇಲೆ ಇದೆ. ಅದೇ ರೀತಿ ಆರೋಪಿ ನಂಬರ್ 8 ರವಿಶಂಕರ್ ಅವರ ಪಾತ್ರವನ್ನ ಕೂಡ ಗಮನಿಸಬೇಕಾಗುತ್ತೆ. ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆ ತಂದಿರುವಂತಹ ಆರೋಪ ಕೂಡ ಈ ರವಿಶಂಕರ್ ಮೇಲೆ ಇದೆ. ಶವ ಸಾಗಿಸೋಕೆ ಒಪ್ಪದೆ ವಾಪಸ್ ಆಗಿದ್ದಂತೆ ರವಿ. ಯಾವಾಗ ಕೊಲೆ ಆಗುತ್ತೋ ಆಗ ರವಿ ಫುಲ್ ಭಯ ಆಗಿ, ಇಲ್ಲ ಶವ ಸಾಗಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಅಲ್ಲಿಂದ ಕೈ ಚೆಲ್ಲಿ ವಾಪಸ್ ಆಗಿದ್ದಂಥ ಆರೋಪ ಕೂಡ ರವಿಶಂಕರ್ ಮೇಲೆ ಇದೆ. ಈತ ಆರೋಪಿ ನಂಬರ್ 8. ಆರೋಪಿ ನಂಬರ್ 9 ಧನ್ರಾಜ್. ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಆರೋಪ ಕೂಡ ಧನ್ರಾಜ್ ಮೇಲೆ ಇದೆ. ಕಾರಣ ಧನ್ರಾಜ್ ಕೂಡ ದರ್ಶನ್ ಅವರ ಅಣತಿಯಂತೆ ಕೆಲಸ ಮಾಡಿದ್ದಾನೆ ಅಂತ. ಹಲ್ಲೆ ಮಾಡೋದಕ್ಕೆ ಜೊತೆಗೆ ಮೆಗ್ಗರ್ ಮಷಿನ್ ತಂದು ಶಾಕ್ ಕೊಟ್ಟಿದ್ದಂಥ ಆರೋಪ ಕೂಡ ಈ ಧನ್ರಾಜ್ ಮೇಲೆ ಇದೆ. ಆರಂಭದಲ್ಲಿ ಈತನ ಹೆಸರು ಕೇಳೋದಕ್ಕೆ ಸಿಕ್ಕಿರಲಿಲ್ಲ, ಈತನ ಬಂಧನ ಕೂಡ ಆಗಿರಲಿಲ್ಲ. ಬಟ್ ಯಾವಾಗ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ನೀಡಿದ್ರು, ಹೇಗೆಲ್ಲ ಆತನಿಗೆ ಚಿತ್ರಹಿಂಸೆ ಕೊಟ್ಟಿದ್ರು ಅಂದರೆ ಕರೆಂಟ್ ಶಾಕ್, ಆಗ ಧನ್ರಾಜ್ ಸಿಕ್ಕಿ ಬೀಳ್ತಾರೆ. ಆರೋಪಿ ನಂಬರ್ 10 ವಿನಯ್ ಆಪ್ತ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮಾಲೀಕ ವಿನಯ್ ಇತ್ತೀಚೆಗಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನೂ ತನಕ ಇವರಿಗೆ ಜಾಮೀನು ಸಿಕ್ಕಿಲ್ಲ. ಜಾಮೀನಿಗಾಗಿ ಈಗ ತಮ್ಮ ವಾದ ಆರಂಭ ಮಾಡ್ತಿದ್ದಾರೆ ತಮ್ಮ ಪರವಾಗಿ ವಕೀಲರಿಂದ ಅನ್ನುವಂಥ ವಿಚಾರ. ಹಾಗಾಗಿ ಹಲ್ಲೆ ಮಾಡಿದವರ ಪೈಕಿ ಪ್ರಮುಖ ವ್ಯಕ್ತಿ ಈತ ಅನ್ನುವಂಥ ಆರೋಪವನ್ನ ಕೂಡ ಆರೋಪಿ ನಂಬರ್ 10 ವಿನಯ್ ಎದುರಿಸ್ತಾರೆ. ಸ್ಟೋನಿ ಬ್ರೂಕ್ ಮಾಲೀಕ ಕೂಡ ಹೌದು ವಿನಯ್. ಆರೋಪಿ ನಂಬರ್ 11 ನಾಗರಾಜ್. ನಟ ದರ್ಶನ್ ಅನಧಿಕೃತ ಮ್ಯಾನೇಜರ್ ಅಂತ ಈತ. ಅಧಿಕೃತ ಅಲ್ಲ, ಬದಲಾಗಿ ಈ ನಾಗರಾಜ್ ಅನಧಿಕೃತ ಮ್ಯಾನೇಜರ್ ಆಗಿದ್ದ ಅಂತ. ಹಾಗಾಗಿ ನಾಗರಾಜ್ ಕೂಡ ರಿಲೀಸ್ ಆಗಿ ಇವತ್ತು ಓಡೋಡಿ ಯಾವ ರೀತಿ ಕಾರ್ ಹತ್ಕೊಂಡ್ರು ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ವಿ. ಕೊಲೆ ಮಾಡುವಾಗ, ಕಿಡ್ನಾಪ್ ಮಾಡುವಾಗ, ದರ್ಶನ್ ಹೇಳಿದಾಗ, ನಡ್ಕೊಳ್ಳುವಾಗ ಯಾವಾಗಲೂ ಭಯ ಆಗಲಿಲ್ಲ. ಪಾಪ ಇವತ್ತು ಜೈಲಿನಿಂದ ವಾಪಸ್ ಬರ್ತಿದ್ದಂತೆ ಮಾಧ್ಯಮದವ್ರು ರಿಯಾಕ್ಷನ್ ಕೇಳ್ತೀವಿ ಅಂದ ತಕ್ಷಣ ಓಡೋಡ್ ಬಂದು ಮುಖ ಮುಚ್ಕೊಂಡು ಕಾರಲ್ಲಿ ಕೂತ್ಕೊಂಡಲ್ಲ, ಇದೇ ಆರೋಪಿ ನಂಬರ್ 11 ನಾಗರಾಜ್. ಅದೇ ರೀತಿ ಆರೋಪಿ ನಂಬರ್ 12 ಲಕ್ಷ್ಮಣ್. ದರ್ಶನ್ ಕಾರು ಚಾಲಕನಾಗಿ ಲಕ್ಷ್ಮಣ್ ಕೆಲಸ ಮಾಡ್ತಾ ಇದ್ರು. ಇಲ್ಲೂ ಕೂಡ ದರ್ಶನ್ ಅವರ ಜೊತೆಗೆ ಇದ್ರು. ಕಿಡ್ನಾಪ್ ಆಗಿ ಜೊತೆಗೆ ಆ ಪಟ್ಟಣಗೆರೆ ಶೆಡ್ಡಲ್ಲಿ ಹಲ್ಲೆ ಆಗಿ, ಕೊಲೆ ಆಗಿ, ಶವ ಸಾಗಾಟ ಆಗೋ ಸಂದರ್ಭದಲ್ಲೂ ಕೂಡ ಈ ಲಕ್ಷ್ಮಣ್ ಜೊತೆಗೆ ಇದ್ರು ಅನ್ನುವಂತಹ ವಿಚಾರ. ಹಾಗಾಗಿ ಆ ಆರೋಪವನ್ನು ಎದುರಿಸಿದ್ದಾರೆ. ಮತ್ತೊಂದು ವಿಚಾರ ಗಮನಿಸಬೇಕು, ಸಾಕ್ಷ್ಯಾಧಾರ ನಾಶ. ಮೃತದೇಹ ಎಸೆಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರಂತೆ ಅಚ್ಚುಕಟ್ಟಾಗಿ ಆರೋಪಿ ನಂಬರ್ 12 ಲಕ್ಷ್ಮಣ್. ಈತನಿಗೂ ಕೂಡ ಈಗ ಜಾಮೀನು ಸಿಕ್ಕಿದೆ. ಈ ರೀತಿಯ ಆರೋಪವನ್ನು ಲಕ್ಷ್ಮಣ ಎದುರಿಸಿದ್ದಾರೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಅದೇ ರೀತಿ ಆರೋಪಿ ನಂಬರ್ 13 ದೀಪಕ್. ದರ್ಶನ್ ಮತ್ತು ಪ್ರದೋಷ್ ಹೇಳಿದಂತೆ ಹಣ ನೀಡಿದ್ದ ಆರೋಪ ಕೂಡ ಈ ದೀಪಕ್ ಮೇಲೆ ಇದೆ. ಯಾಕೆ ಹಣ ನೀಡಿದ್ರು ಅಂತ ಅಂದರೆ ಶವ ಸಾಗಾಟ ಮಾಡೋದಕ್ಕೆ, ಸಾಕ್ಷ್ಯಾಧಾರ ನಾಶ ಮಾಡೋದಕ್ಕೆ ಪ್ರದೋಷ ಎಲ್ಲವೂ ಕೂಡ ಪ್ಲಾನ್ ಮಾಡಿರ್ತಾರೆ. ಅವರ ಅಣತಿಯಂತೆ ನಡೆದುಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಈ ದೀಪಕ್ ಎದುರಿಸ್ತಿದ್ದಾರೆ. ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ ಸರೆಂಡರ್ಗೆ ಕಾರಣನೇ ಈತ ಅನ್ನುವಂಥ ಆರೋಪವನ್ನು ಕೂಡ ಈ ಪ್ರಕರಣದಲ್ಲಿ ದೀಪಕ್ ಎದುರಿಸ್ತಾರೆ. ಹಾಗಾಗಿ ಆರೋಪಿ ನಂಬರ್ 13 ಆಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಅದೇ ರೀತಿ ಆರೋಪಿ ನಂಬರ್ 14 ಪ್ರದೋಷ್. ದರ್ಶನ್ ಜೊತೆಗೆ ಇದ್ದುಕೊಂಡೇ ಹಲ್ಲೆ ಮಾಡಿರುವಂಥ ಆರೋಪ. ಪ್ರದೋಷ್ ನಮಗೆಲ್ಲ ಗೊತ್ತು, ದರ್ಶನ್